ಆಟದ ಮೈದಾನದಲ್ಲೇ ಭತ್ತದ ಕೃಷಿ ಮಾಡಿ ಸೈ ಎನಿಸಿಕೊಂಡಿದೆ. ಮಳೆ ನೀರು ನಿಲ್ಲುತ್ತಿದ್ದ ಆಟದ ಮೈದಾನವನ್ನ ಹಸನು ಮಾಡಿ ಮಕ್ಕಳ ಮೂಲಕವೇ ಭತ್ತದ ನೇಜಿ ಮಾಡಿಸಿ ಯಶಸ್ವಿಯಾಗಿ ಭತ್ತದ ಬೆಲೆ ಬೆಳೆದಿದೆ. ಸುಳ್ಯದ ಸ್ನೇಹ ಶಿಕ್ಷಣ ಸಂಸ್ಥೆ ಈ ವಿನೂತನ ಪ್ರಯೋಗವನ್ನ ಮಾಡಿದ್ದು ಮಕ್ಕಳಿಗೆ ಅಕ್ಕಿ ಉತ್ಪಾದನೆ ಹೇಗೆ ಆಗ್ತದೆ ಎಂಬ ಬಗ್ಗೆ ಪ್ರಾಯೋಗಿಕ ಪಾಠವನ್ನ ಮಾಡಿದೆ. ಜುಲೈ ತಿಂಗಳಲ್ಲಿ ನಾಟಿ ಮಾಡಿದ್ದ ಭತ್ತ ಪೈರು ಬೆಳೆದು ಫಲ ನೀಡಿದ್ದು ಇದೀಗ ಕಟಾವು ಮಾಡಲಾಗಿದೆ. ಈ ಮೂಲಕ ಆರಂಭದಲ್ಲಿ ಗದ್ದೆ ಹಸನು ಮಾಡುವುದರಿಂದ ಮೊದಲ್ಗೊಂಡು ನಾಟಿ ಕಾರ್ಯ, ಪೈರಿನ ರಕ್ಷಣೆ ಹಾಗೂ ಕಟಾವು ಮತ್ತು ಭತ್ತದಿಂದ ಅಕ್ಕಿಯನ್ನ ಬೇರ್ಪಡಿಸುವ ವಿಧಾನದ ಬಗ್ಗೆ ಮಕ್ಕಳಿಗೆ ಪರಿಚಯವನ್ನ ಮಾಡಿಸಲಾಗಿದೆ. ಸ್ನೇಹ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರ ಜೊತೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ರು. ಸ್ನೇಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಚಂದ್ರಶೇಖರ್ ದಾಂಬ್ಲೆ ಅವರು ಈ ಯೋಜನೆಯನ್ನ ರೂಪಿಸಿದ್ದು, ಶಾಲಾ ಮುಖ್ಯ ಶಿಕ್ಷಕಿ ಜಯಲಕ್ಷ್ಮಿ ದಾಂಬ್ಲೆ ಅವರು ಈ ಕಾರ್ಯವನ್ನ ಜಾರಿಗೆ ತಂದಿದ್ರು. ಇದೀಗ ಮಕ್ಕಳಿಗೆ ಪರಿಪೂರ್ಣ ಕೃಷಿ ಪಾಠ ಮಾಡಿದ ಸಾರ್ಥಕತೆ ಲಭಿಸಿದ್ದು, ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಸ್ನೇಹ ಶಾಲೆಯಿಂದ ಧನ್ಯವಾದ ಸಮರ್ಪಿಸಲಾಗಿದೆ. ಭಾಗವಹಿಸಿದ ಎಲ್ಲರಿಗೂ ಹೊಸ ಅಕ್ಕಿಯ ಊಟವನ್ನ ವಿತರಿಸಿ ಹೊಸ ಬೆಲೆಯ ಸಂಭ್ರಮವನ್ನ ಆಚರಿಸಿಕೊಂಡಿದ್ದಾರೆ. ನಾನು ಜಯಲಕ್ಷ್ಮಿ ದಾಂಬ್ಲೆ. ನಮ್ಮದು ಸಸ್ಯ ಸಮೃದ್ಧವಾದ ಪರಿಸರ ಸ್ನೇಹಿ ಶಾಲೆ, ಹಸಿರು ಶಾಲೆ ಅಂತಲೂ ಸಹ ಹೇಳ್ಬೋದು. ನಮ್ಮಲ್ಲಿ ತುಂಬ ಮರಗಿಡಗಳಿದೆ, ಹಸಿರು ಸಸ್ಯಗಳಿವೆ. ಇದರಿಂದ ನಾವು ವರ್ಷ ಪೂರ್ತಿ ಮಕ್ಕಳಿಗೆ ಔಷಧೀಯ ಸಸ್ಯದ ಜ್ಞಾನವನ್ನು ಕೊಡ್ತೇವೆ. ಮಾತ್ರ ಜೂನ್ ತಿಂಗಳಲ್ಲಿ ಮಕ್ಕಳಿಗೆ ಒಂದು ಕಷಾಯವನ್ನು ಮಾಡಿಕೊಟ್ಟು ಮಕ್ಕಳ ಆರೋಗ್ಯಕ್ಕಾಗಿ ನಾವು ಶ್ರಮಿಸುತ್ತೇವೆ. ಈ ಕಷಾಯ ಕುಡಿದ ಮೇಲೆ ಮಕ್ಕಳಿಗೆ ಮಳೆಗಾಲದ ಶೀತ, ಜ್ವರ, ಕೆಮ್ಮು, ನೆಗಡಿ ಇಂತಹ ಬಾಧೆ ಇರುವುದಿಲ್ಲ. ಇದರ ಜೊತೆಗೆ ಮಕ್ಕಳಿಗೊಂದು ನೈಸರ್ಗಿಕವಾದ ವಾತಾವರಣದಲ್ಲಿ ಹೇಗೆ ಭತ್ತವನ್ನು ಬೆಳೆಸುವುದು ಅಂತ ಹೇಳುವ ಒಂದು ಜ್ಞಾನವನ್ನು ಕೊಡಬೇಕು ಅಂತ ಹೇಳುವುದಕ್ಕಾಗಿ ಈ ವರ್ಷ ನಾವು ನಮ್ಮಲ್ಲಿ ಭತ್ತದ ಗದ್ದೆಯನ್ನು ಮಾಡಿದ್ದೇವೆ. ಇದಕ್ಕೆ ನಮಗೆ ನಿತ್ಯಾನಂದರು ಸಹಕಾರವನ್ನು ನೀಡಿದ್ದಾರೆ. ಅದು ಭತ್ತವನ್ನು ಸಸಿಯನ್ನು ನೆಡುವುದು ಹಾಗೂ ಅದರ ತೆನೆ ಕೊಯ್ಯುವ ಕೆಲಸದಲ್ಲಿ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಸಹ ಪಾಲ್ಗೊಂಡಿದ್ದಾರೆ. ಆ ಮೂಲಕ ಭತ್ತ ಬೆಳೆಯುವುದು ಸುಲಭದ ಕೆಲಸ ಅಲ್ಲ, ಇದರಲ್ಲಿ ತುಂಬ ಶ್ರಮ ಇದೆ ಅಂತ ಹೇಳುವುದು ಮಕ್ಕಳಿಗೆ ಅರ್ಥ ಆಗಿದೆ. ಹಾಗೆಯೇ ಇವತ್ತು ಭತ್ತ ಕುಟ್ಟುವ ಕೆಲಸಕ್ಕೂ ಸಹ ಧರ್ಮಸ್ಥಳ ಸಂಘದವರು ಬಂದಿದ್ದಾರೆ, ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಮಕ್ಕಳಿಗೆ ನಿಜವಾಗಿ ಹೇಗೆ ಭತ್ತದಿಂದ ಅಕ್ಕಿ ತಯಾರಾಗ್ತದೆ ಅಂತ ಹೇಳುವ ನೈಜ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಮಕ್ಕಳೆಲ್ಲ ಸಂತೋಷ ಪಡ್ತಾ ಇದ್ದಾರೆ. ಇನ್ನು ಮಕ್ಕಳಿಗೆ ಭತ್ತ ಅಥವಾ ಅಕ್ಕಿಯ ಉತ್ಪಾದನೆಯಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳೋದು ಇವತ್ತು ನಿಜವಾಗಿ ಗೊತ್ತಾಗಿದೆ. ಇವತ್ತು ಒಬ್ಬರು ಶಿಕ್ಷಕರು ಹೇಳಿದ್ರು ನನ್ನ ಹತ್ರ, ಮೇಡಮ್ ಇಷ್ಟು ಕಷ್ಟ ಉಂಟಲ್ವಾ ಭತ್ತದಿಂದ ಅಕ್ಕಿ ಮಾಡಲಿಕ್ಕೆ, ನಮ್ಗೆ ಗೊತ್ತೇ ಇರಲಿಲ್ಲ. ಇನ್ನು ಅಕ್ಕಿಗೆ ನಾವು ಹೆಚ್ಚು ಬೆಲೆಯನ್ನು ಕೊಡ್ತೇವೆ ಅಂತ ಹೇಳಿ. ಹೀಗೆ ನಾವು ರೈತರ ಶ್ರಮವನ್ನು ಗೌರವಿಸಬೇಕು. ಏಕೆಂದರೆ ಈ ರೈತ ಭತ್ತ ಬೆಳೆಸುವ ಹಿಂದೆ ತುಂಬ ಕಷ್ಟಪಡ್ತಾನೆ. ಆದ್ದರಿಂದ ನಾವು ಎಲ್ಲರೂ ಸಹ ರೈತರನ್ನು ಗೌರವಿಸೋಣ, ಆ ಮೂಲಕ ನಮ್ಮ ದೇಶದ ಬೆನ್ನೆಲುಬಾಗಿರುವ ರೈತರಿಗೆ ನಮಿಸೋಣ ಅಂತ ಹೇಳ್ತಾ, ನಮ್ಮ ಶಾಲೆಯಲ್ಲಿ ಒಂದು ಪ್ರಾತ್ಯಕ್ಷಿಕೆ ಮಾಡುವುದಕ್ಕೆ, ಭತ್ತದ ಪ್ರಾತ್ಯಕ್ಷಿಕೆ ಮಾಡುವುದಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಚಂದ್ರಶೇಖರ ದಾಂಬ್ಲೆಯವರ ಉತ್ಸುಕತೆಯಿಂದ ಇದಾದದ್ದು. ಎಲ್ಲ ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳು ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಬೆಳೆಸುವ ಪ್ರಯೋಗದಲ್ಲಿ ತೊಡಗುವಾಗ ನಮಗೊಂದು ಆತಂಕ ಇತ್ತು. ಇದರ ಅನುಭವ ಇದ್ದವರು ನಮ್ಮ ಪೈಕಿ ಯಾರೂ ಇರಲಿಲ್ಲ. ಆಗ ನಮಗೆ ಅನುಭವಿಸಿದವರೊಬ್ಬರು ಬೇಕಿತ್ತು. ಹಾಗೆ ನಾವು ವಿಚಾರಿಸಿದಾಗ ನಮ್ಮ ಆಲಟ್ಟಿ ಗ್ರಾಮದ ಗುಂಡೆ ಅನ್ನುವಲ್ಲಿ ನಿತ್ಯಾನಂದಗೌಡ ಎನ್ನುವಂಥವ್ರು ಇದ್ದಾರೆ ಅಂತ ಗೊತ್ತಾಯಿತು. ಹಾಗೆ ಅವರನ್ನು ಬರಲಿಕ್ಕೆ ಹೇಳಿದ ಮೇಲೆ ಅವರು ಪೂರ್ಣ ರೀತಿಯ ತಮ್ಮ ಜ್ಞಾನವನ್ನು ಮತ್ತು ತಮ್ಮ ಶ್ರಮವನ್ನು ಹಾಕಿ ಇದನ್ನು ಬೆಳೆಸುವಲ್ಲಿ ಸಹಕಾರ ನೀಡಿದ್ದಾರೆ. ನಿತ್ಯಾನಂದರೆ, ನೀವು ನಮಗೆ ಸಹಕಾರ ಮಾಡಿದ್ರೆ ತುಂಬ ಧನ್ಯವಾದಗಳು. ನಿಮ್ಮ ಅನುಭವಗಳನ್ನು ಸ್ವಲ್ಪ ಹೇಳಿ ಅವರಿಗೆ. ಅಂದರೆ ನಾನು ಮನೆಯಲ್ಲಿ ನಮ್ಮ ಹೆಸರು ನಿತ್ಯಾನಂದ ಅಂತ. ನಾವು ಆಲೇಟಿ ಗುಂಡ್ಯದವರು, ಸುಳ್ಯ ತಾಲೂಕು ಆಲೇಟಿ ಗುಂಡ್ಯದವರು ನಾವು. ನಮಗೇನಂತಾರೆ, ನಮಗೆ ಈ ಸಂಸ್ಥೆಯ ಒಂದು ಡ್ರೈವರ್ ಆಗಿದ್ದ ಯತೀಶ್ ಬಾಟೋಳಿಯವರು ನಮ್ಮನ್ನೊಂದು ಹೇಳಿದರು, ಸರ್ ಅವರ ನಮ್ಮ ಗದ್ದೆಯಲ್ಲಿ ಅಲ್ಲಿ ಒಂದು ಅಂಗಳದಲ್ಲಿ ಒಂದು ಗದ್ದೆ ಮಾಡುವ, ಅದಕ್ಕೊಂದು ನೀವು ಒಂದು ಮಾರ್ಗದರ್ಶನ ಕೊಡಬೇಕು ಅಂತೇಳಿ ಹೇಳಿದರು ಯತೀಶ್ವರವರು. ಹಾಗೆ ಅವರ ಮುಖಾಂತರ ನಾನು ಮತ್ತೆ ಇಲ್ಲಿಗೆ ಬಂದೆ. ಇಲ್ಲಿ ದಾಮೋದರ ಸರ್ ಅವರು ಕಾಂಟ್ಯಾಕ್ಟ್ ಆದೆ, ಇದರ ಬಗ್ಗೆ ಅವರಲ್ಲಿ ಮಾತಾಡಿದೆ. ಅವರು ಹೇಳಿದರು, ಹೀಗೆ ನಮ್ಮ ಒಂದು ಅಂಗಳದಲ್ಲಿ ಒಂದು ಗದ್ದೆ ವ್ಯವಸ್ಥೆ ಮಾಡುವ ಅಂತ ಹೇಳಿದರು. ಅದಕ್ಕೆ ಸರ್ ಓಕೆ ಸರ್ ಮಾಡುವ ಅಂತ ಹೇಳಿದೆ. ಅದಕ್ಕೆ ಬೇಕಾದ JCBಯನ್ನು ತರಿಸಿ ಟ್ರಾಕ್ಟರ್ ಸಮತಟ್ಟು ಮಾಡಿಸಿ ಟ್ರಾಕ್ಟರ್ನಿಂದ ಅದನ್ನು ಉಳುಮೆ ಮಾಡಿಸಿ ಒಂದು 2 ದಿವಸ ವೆಯ್ಟ್ ಮಾಡಿದೆವು, ಮಳೆ ಬರಲಿ ನೀರು ಬರಲಿ ಅಂತೇಳಿದೆ. ಅದಕ್ಕೆ ಮತ್ತೆ ಅದೆಲ್ಲ ತಟ್ಟಾದ ನಂತರ ಅದಕ್ಕೆ ಸೊಪ್ಪು ಗೊಬ್ಬರವನ್ನೆಲ್ಲ ಹಾಕಿ, ನಾವು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಹಾಕಲಿಲ್ಲ, ಸಾವಯವ ಗೊಬ್ಬರದಲ್ಲಿ ನಾವು ಈಗ ಗದ್ದೆಯನ್ನು ಬೆಳೆಸಿದ್ದೇವೆ. ಹಾಗೆ ಅದರಲ್ಲಿ ಈಗ ಮಕ್ಕಳ ಕೈಯಿಂದಲೇ ನೇಜಿ ನಡೆಸಿ, ಮಕ್ಕಳ ಕೈಯಿಂದಲೇ ಕೊಯ್ಲು ಮಾಡಿಸಿ,
ಅದಕ್ಕೆ ಅದನ್ನೆಲ್ಲ ಇವಾಗ ನಾವು ಮಾಡಿದ್ದೇವೆ. ಹಾಗೆ ತೊಂದರೆ ಇಲ್ಲ, ಒಳ್ಳೆ ಬೆಳೆ ಬಂದಿದೆ. ಹಾಗೆ ಇವತ್ತು ನೀವು ಈ ಧರ್ಮಸ್ಥಳದ ಐರನ್ ಕರ್ಕೊಂಡು ಬಂದಿದ್ದೀರಿ. ಹಾಗೆ ಹೌದು. ಅದಕ್ಕೆ ನಾವು ಹೇಳಿದ್ರೆ ಮೊನ್ನೆ ದಿವಸದಲ್ಲಿ ಒಂದು ಗದ್ದೆ ಬೆಳೆದಿತ್ತು, ಅಂದ್ರೆ ಒಂದು ಪಕ್ಕದಲ್ಲಿರುವ ಒಂದು ಗದ್ದೆ ಬೆಳೆದಿತ್ತು. ಅದು ನಾವು ಮಕ್ಕಳ ಕೈಯಿಂದಲೇ ಕೊಯ್ಲು ಒಂದು ಮಾಡಿದ್ದೇವೆ. ಮಕ್ಕಳ ಕೈಯಿಂದಲೇ ಭತ್ತ ಬೇರೆ ತೆನೆ ಬೇರೆ ಒಂದು ಬೇರ್ಪಡಿಸಿ ಮಕ್ಕಳ ಕೈಯಿಂದಲೇ ನಾವು ಮಾಡಿದ್ದೇವೆ. ಮಕ್ಕಳಿಗೆ ಭಾರಿ ಅದರೊಂದು ಖುಷಿಯಾಗಿದೆ, ಇಂಟ್ರೆಸ್ಟ್ ಆಗಿದೆ ಮಕ್ಕಳಿಗೆ. ಅದರ ಫುಲ್ಲು ಅನುಭವ ಮಕ್ಕಳು ಪಡೆದಿದ್ದಾರೆ. ಇವಾಗ ಎರಡನೇ ಗದ್ದೆಯನ್ನು ನಾವು ಒಂದು, ಯಾಕಂದರೆ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯಿಂದ ಅವರು ಒಂದು ಹೇಳಿದರು, ನೆಕ್ಸ್ಟಿಗೆ ಆಗುವಾಗ ನಾವು ಬರ್ತೇವೆ, ನಮ್ಮನ್ನು ನೀವೊಂದು ಕರೆಸಿ ನಮ್ಮ ಮುಖಾಂತರ ನಾವು ಒಂದು ಗದ್ದೆಗೊಳಿಸುವ ಒಂದು ಕಾರ್ಯಕ್ರಮ ಮಾಡುವ ಅಂತ ಹೇಳಿದರು. ಹಾಗೆ ಅದೇ ನಂತರ ಇವಾಗ ಒಂದು 10-16 ಜನ ಸಂಸ್ಥೆಯ ಸದಸ್ಯರು ಬಂದಿದ್ದಾರೆ, ಹಾಗೂ ಅದರ ಪ್ರೇರಕಿಯಾಗಿ ಇವರು ಬಂದಿದ್ದಾರೆ. ಇವಾಗ ಆ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದೆ. ತೊಂದರೆ ಇಲ್ಲ, ಒಳ್ಳೆ ವ್ಯವಸ್ಥೆಯಲ್ಲಿ ನಡೀತಾ ಉಂಟು. ಹಾಗೆ ಅದನಂತರ ಈಗ ನಾವು ಭತ್ತ ತೆನೆ ಆಯಿತು, ಭತ್ತವೂ ಆಯಿತು, ತೆನೆಯಿಂದ ಭತ್ತ ಬೇರ್ಪಡೆಯೂ ಆಯಿತು. ಇವಾಗ ಏನಂತಾರೆ, ಭತ್ತದಿಂದ ಅಕ್ಕಿಯನ್ನು ಯಾವ ರೀತಿ ಮಾಡುವುದು ಅಂತೇಳಿ ಒಂದು ಮಕ್ಕಳಿಗೆ ಒಂದು ವಿವರಣೆಯನ್ನು ತೋರಿಸುವ ಅಂತ ಹೇಳಿದ್ರೆ, ಅದಕ್ಕೆ ಒಂದು ನರಗುಳಿ ಅಂತೇಳಿ ಇದೆ. ಅದಕ್ಕೆ ಬೇಕಾದ ಸಲಕರಣೆಯನ್ನೆಲ್ಲ ಜೋಡಣೆ ಮಾಡಿದ್ದೇವೆ. ಅದರಿಂದ ಈಗ ನಾವು ಭತ್ತವನ್ನು ಕುಟ್ಟಿ ಅಕ್ಕಿಯನ್ನು ಮಾಡುವಂಥ ತಯಾರಿಯನ್ನು ಮಾಡ್ತಾ ಇದ್ದೇವೆ ನಾವು. ಅದು ಏನಂದರೆ, ಈ ಅಕ್ಕಿ ಹೇಗೆ ಮಾಡೋದು, ಇದರ ರುಚಿ ಹೇಗೆ, ಎಲ್ಲ ಒಂದು ಮಕ್ಕಳಿಗೆ ಒಂದು ತೋರಿಸುವ, ಈ ಸಂಸ್ಥೆಯ ಒಂದು ಅಭಿವೃದ್ಧಿ ಬೇಕಾಗಿ ಅಥವಾ ಈ ಸಂಸ್ಥೆಯಿಂದಲೇ ಮಕ್ಕಳಿಗೆ ಫುಲ್ ಕಲಿಕೆಯನ್ನು ತೋರಿಸಿಕೊಡುವ ಅಂತೇಳಿ ಒಂದು ಉದ್ದೇಶದಿಂದ ನಾವು ಈ ಥರ ಮಾಡಿದ್ದೇವೆ ಅಂತ ಹೇಳಿ.